ತುಂಬಾ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಬ್ಯಾಕ್ ಟು ಬ್ಯಾಕ್. ತುಂಬ ಜನನ ನೋಡ್ಕೊಂಬರೋದಿದೆ. ಪಾಪ ಯಾರಿಗೂ ಅಂಥ ಪರಿಸ್ಥಿತಿ ಬರೋದು ಬೇಡ. ಸೊ ಇವತ್ತು 2 ವಿಸಿಟ್ ಇದೆ. ಮಣಿಪಾಲಲ್ಲಿ ಹೋಗಿ ನೋಡ್ಕೊಬರ್ಬೇಕು, ಆಮೇಲೆ ವರ್ತೂರಲ್ಲಿ ಲಕ್ಷ್ಮೀ ನರ್ಸಿಂಗ್ ಹೋಮ್ ಅಲ್ಲೊಬ್ರು ಇದ್ದಾರೆ, ಸೊ ಅವ್ರನ್ನ ನೋಡ್ಕೊಬರ್ಬೇಕು. ಸೊ ಇವತ್ತಿನ ವೀಡಿಯೋನ ನಾನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನೂ ಕೇಳಲ್ಲ. ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರಗಳನ್ನು ಸಹ ಹಂಚ್ಕೋತೀನಿ. ಸೊ ನಿಮ್ಮೆಲ್ಲರಿಗೂ ಆರೋಗ್ಯದ ಬಗ್ಗೆ ಈ ವಿಚಾರಗಳು ತಿಳಿದಿರಬೇಕು. ಯಾವ ವಿಚಾರಗಳು ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಕೊನೆವರೆಗೂ ನೋಡಿ. ಇದೊಂದು ರಿಕ್ವೆಸ್ಟ್ ಅಷ್ಟೇ, ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್ ಆಗಲಿ, ಹೆಲ್ತ್ ಬಗ್ಗೆ ಮಾಹಿತಿನ ಶೇರ್ ಮಾಡ್ತೀನಿ. ಆ್ಯಂಡ್ ಪರ್ಯಂತನೂ ರೆಡಿ ಆಗಿದ್ದಾನೆ ಪಾಪ. ಅವನಿಗೆ ಹೇಳ್ಬಿಟ್ಟಿದ್ದೀನಿ ಸ್ಟ್ರಿಕ್ಟಾಗಿ ಮಾಸ್ಕನ್ನು ರಿಮೂವ್ ಮಾಡೋ ಹಾಗೆ ಇಲ್ಲ. ಸೊ ನಾನು ಮಾಸ್ಕ್ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ನೆಕ್ಸ್ಟ್ ವೀಕಿಂದ ಅವನಿಗೆ ಎಕ್ಸಾಮ್ಸ್ ಇದೆ. ಸೊ ಸ್ವಲ್ಪ ಸೇಫ್ಟಿ ನೋಡ್ಕೋಬೇಕು. ಸ್ಯಾನಿಟೈಸರ್ ಎಲ್ಲ ತೊಗೊಂಡಿದ್ದೀನಿ. ಸೊ ಹೊರಡ್ತಾ ಇದ್ದೀವಿ. ನನ್ನ ಮುಖದಲ್ಲಿ ನಿಮಗೆ ಆ ಜೋಶ್ ಕಾಣಿಸ್ದೇ ಇರ್ಬೋದು. ಹಾಸ್ಪಿಟಲಲ್ಲಿ ನೋಡೋಕ್ಕೆ ಹೋಗೋದಿದೆಯಲ್ಲ, ತುಂಬ ಬೇಜಾರಿನ ಸಂಗತಿ. ಯಾರು ಹೋಗೋದು ಬೇಡ ಅಂತಲೇ ಕೇಳ್ಕೊತೀನಿ. ಹಾಸ್ಪಿಟಲ್ಗೆ ಆರೋಗ್ಯವಾಗಿ ಇರಿ, ಸೇಫ್ಟಿಯಾಗಿ ಮನೇಲಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ನಾವು ಹೊರಡ್ತಾ ಇರೋದು ಫಸ್ಟಿಗೆ ಮಣಿಪಾಲ್ಗೆ ಹೋಗಿ ಬರೋಣ ಅಂತ ಹೇಳಿ. ಸೊ ಮಣಿಪಾಲಲ್ಲಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಕೆಲವೊಬ್ಬರಿಗೆಲ್ಲ. ಸೊ ಅಣ್ಣನ ಅಡ್ಮಿಟ್ ಮಾಡಿದ್ದಾರೆ. ಸೊ ನಾನು ರೀಸೆಂಟಾಗಿಂದ ಊರಿಗೆ ಹೋಗೋಕ್ಕೆ ಆಗಲಿಲ್ಲ. ಬಿಕಾಸ್ ಏನು ಗೊತ್ತಾ, ಒಂದು ಸತಿ ಮದುವೆ ಆಗಿದ್ದು ಹೊಸದ್ರಲ್ಲಿ ನಮಗೆ ಟೈಮ್ ಅನ್ನೋದಿರುತ್ತೆ. ಸೊ ತವ್ರ ಮನೆಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಒನ್ಸ್ ಮಗು ಅಂತ ಆಗಿ ಮಗು ಆದ್ರೂ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆದರೆ ಮಗುವನ್ನು ಸ್ಕೂಲಿಗೆ ಸೇರಿಸೋದಾದರೆ ನಿಜವಾಗ್ಲೂ ಹೇಳ್ತೀನಿ, ಎಲ್ಲೂ ಹೋಗೋಕ್ಕಾಗಲ್ಲ. ಹಾಲಿಡೇಸ್ಗಾದರೆ ಹೋಗ್ಬೋದು. ಹಾಗಾಗಿ ಈ ನಡುವೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಅಣ್ಣ ಕಾಲ್ ಮಾಡಿ ಈ ಥರ ಸರ್ಜರಿ ಅಂತ ಅಂದಾಗ ಆ್ಯಕ್ಚುಲಿ ಇದ್ರ ಬಗ್ಗೆ ಡಿಸ್ಕಷನ್ ನಡೆದಿತ್ತು. ಸೊ ಏನಾಗಿದೆ ಏನು ಅಂತ ನಿಮಗೆ ಹಾಸ್ಪಿಟಲ್ಗೆ ಹೋದ್ಮೇಲೆ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ವರ್ತೂರು ಕೆರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತಲ್ಲ. ಸೊ ವರ್ತೂರು ಕೆರೆ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಮಣಿಪಾಲ್ ಹಾಸ್ಪಿಟಲ್ ನಿಮಗೆ ಕಾಣಿಸುತ್ತೆ. ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಮಣಿಪಾಲಲ್ಲಿ ಕೇರ್ ಮತ್ತು ಕ್ಲೀನ್ನೆಸ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ತುಂಬಾ ಕ್ಲೀನ್ನೆಸ್ ಆ್ಯಂಡ್ ತುಂಬಾ ಕೇರ್ ಮಾಡ್ತಾರೆ. ಹಾಸ್ಪಿಟಲ್ ಸ್ವಲ್ಪ ಕಾಸ್ಟ್ಲಿನೇ. ಈ ಹಾಸ್ಪಿಟಲ್ಲು ತುಂಬ ಕಾಸ್ಟ್ಲಿ ಅಂತ ಹೇಳ್ಬೋದು, ಸ್ವಲ್ಪ ಅಲ್ಲ, ತುಂಬಾ ಕಾಸ್ಟ್ಲಿ ಅಂತಲೂ ಹೇಳ್ಬೋದು. ಬಟ್ ಟೇಕ್ ಕೇರ್ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ಈಗ ನಾವು ರೀಚ್ ಆದ್ವಿ, ಮಣಿಪಾಲ್ ಹತ್ತತ್ರ ಹೊರಡ್ತಾ ಇದ್ದೀವಿ. ಸೊ ನನಗೆ ಒಂಥರ ಏನಂತೀವಿ, ಈ ಥರ ಯಾರಾದರೂ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತಂದಾಗ ನಿಜವಾಗ್ಲೂ ನಂಗೆ ಅಲ್ಲಿ ಹೋಗಬೇಕು, ನೋಡ್ಕೊಬರ್ಬೇಕಂದ್ರೆ ಭಯ ಗೈಸ್. ನಾನು ಹೋಗಲ್ಲ. ತುಂಬ ಕಡಿಮೆ ನಾನು ಹಾಸ್ಪಿಟಲ್ಗೆ ಹೋಗಿ ಅವ್ರನ್ನ ಮಾತಾಡ್ಸೋದು. ಯಾಕಂದರೆ ಹಾಸ್ಪಿಟಲಲ್ಲಿ ಇರೋರಿಗೆ ಗೊತ್ತು ಆ ನೋವೇನು ಅಂತ. ಬಿಕಾಸ್ ರೀಸೆಂಟಾಗಿ ನನಗೂ ಸರ್ಜರಿ ಆಯಿತು, 2 ಸರ್ಜರಿ. ಸೊ ಹಾಸ್ಪಿಟಲಲ್ಲಿ ಇದ್ದಾಗ ಯಾರಾದರೂ ಈ ಥರ ನೋಡೋಕ್ಕೆ ಬಂದಾಗ ಒಂಥರ ಎಮೋಷ್ನಲ್, ಗೊತ್ತಾ, ಅದು ಹೇಳ್ಕೊಳಕ್ಕಾಗೋದಿಲ್ಲ, ಒಂಥರ ಎಮೋಷ್ನಲ್ಲು. ಅದಕ್ಕೆ ನಂಗೆ ಸ್ವಲ್ಪ ಭಯ ಹಾಸ್ಪಿಟಲ್ಗೆಲ್ಲ ಹೋಗಬೇಕು ಅಂತ ಅಂದರೆ. ಪಾಪ ಪರಿ ಫುಲ್ಲು ಭಯ ಭಯನಾ ಲಿಫ್ಟಲ್ಲೇ ಯಾಕೆ ಹೇಳ್ಕೊ ಕೈ ನಾನು ಭಯಪಡಬಾರ್ದು. ಮತ್ತೆ ರಾಕೆಟಲ್ಲಿ ಹೋಗ್ತೀಯಾ? ರಾಕೆಟ್ ಹೋಗ್ತೀನಿ.
ಸೊ ಮಣಿಪಾಲಲ್ಲಿ ಹೇಗೆ ಅಂತಂದರೆ ಯಾರನ್ನಂದರೆ ಅವ್ರನ್ನ ಒಳಗಡೆ ಬಿಡೋದಿಲ್ಲ. ಸೊ ಅದಕ್ಕೆ ವಿಸಿಟರ್ ಪಾಸ್ ಅಂತ ಇರುತ್ತೆ, ಪಾಸ್ನ ತರಿಸ್ಕೋಬೇಕು. ಆಮೇಲೆ ಪೇಷಂಟ್ ನೇಮ್ ಏನು ಅದನ್ನು ಮೆನ್ಷನ್ ಮಾಡಬೇಕು. ಆಮೇಲೆ ನಾವು ಎಷ್ಟು ಜನ ಹೋಗಿದ್ವಿ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡಬೇಕಾಗತ್ತೆ. ಸೊ ದಿಸ್ ಈಸ್ ಅ ವೆರಿ ಸೇಫ್ಟಿ ಅಲ್ವಾ. ఎట్లుండవు ఎట్లుండవు సుడి ಏನಂತೆ ಅವರು ಸ್ಟಾರ್ ಕಳ್ಸವ್ರೆ, ಅವರು ಅಪ್ರೂವ್ ಕಳ್ಸೋದು, ಅಪ್ರೂವ್ ಆದಮೇಲೆ ಹಾಂ ಓಕೆ ಓಕೆ ಇನ್ಶೂರೆನ್ಸ್ ಅದಾ. ಇದಲ್ಲ ಇದೇನಾ. ಬಂದ್ವಿ ಹಾಸ್ಪಿಟ್ಲ್ ಹತ್ರ. ಅದೇ ಡಿಸ್ಚಾರ್ಜ್ ಬಗ್ಗೆ ಮಾತಾಡ್ಕೊಂಬರೋಕ್ಕೆ ಅಂತ ಹೇಳಿ ಹೋಗಿದ್ವಿ. ಅಣ್ಣ ಒಬ್ಬರು ಇದ್ದಾರಲ್ವ ಓಕೆ ಅಂತ ಹೇಳಿ. ಗೈಸ್ ನಿಜ ಹೇಳ್ತೀನಿ, ಹಾಸ್ಪಿಟಲ್ ಮಾತ್ರ ಬರಬಾರ್ದು, ಒಂಥರ ಬೇಡಪ್ಪ. ಹಾಸ್ಪಿಟಲ್ ಸವಾಸನೇ ಬೇಡ ಅನ್ನೋ ಥರ. ಆ್ಯಕ್ಚುಲಿ ಏನು ಗೊತ್ತಾ, ಅಣ್ಣಂಗೆ ಸರ್ಜರಿ ಆಗಿದ್ದು ನಿನ್ನೆ. ಸೊ ನಾವು ಡಿಸ್ಚಾರ್ಜ್ ಮಾಡೋ ದಿನ ಬಂದಿದ್ದಿದ್ದು ನೋಡೋಕ್ಕೆ. ಸೊ ನಿನ್ನೆ ಅಂದರೆ ಪರ್ಯಂತ್ಗೆ ರಿವಿಷನ್ಸ್ ಎಲ್ಲ ನಡೀತಾ ಇತ್ತು, ಸ್ಕೂಲೆಲ್ಲ ಇತ್ತು. ಸೊ ಹಾಗಾಗಿ ಬರೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಇವತ್ತು ಸಂಡೇ ಡಿಸ್ಚಾರ್ಜ್ ಅಂತ ಹೇಳಿ ನಾವು ಬಂದಿದ್ದಷ್ಟೇ. ಆ್ಯಂಡ್ ನಿನ್ನೆ ಅತ್ತಿಗೆ ಮತ್ತು ನಮ್ಮ ಮನೆಯವರೆಲ್ಲರೂ ಬಂದಿದ್ರಂತೆ. ಸಾಯಂಕಾಲದವರೆಗೂ ಇದ್ದು ಹೋದರು ಅಂತ ಹೇಳ್ತಾಯಿದ್ರು ಅಣ್ಣ. ಆಮೇಲೆ ಇಲ್ಲಿ ನೋಡಿ, ನಾನು ಹೇಳೋದಲ್ವ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕ್ಲೀನು ಮತ್ತು ಟಿ ವಿ ಅಂದರೆ ಪೇಷಂಟ್ಸ್ಗಳಿಗೆ ಬೋರ್ ಆಗಬಾರ್ದು. ಮತ್ತು ಇನ್ನೊಂದೇನು ಗೊತ್ತಾ, ಸರ್ಜರಿ ಮತ್ತು ಈ ಥರ ಏನಾದರೂ ಆದಾಗ ಅವ್ರಿಗೆ ಮೆಂಟಲಿ ಡಿಪ್ರೆಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಏನಾಗ್ಬಿಡ್ತು, ಅಯ್ಯೋ ಹಿಂಗೆಲ್ಲ ಆಗಬಾರ್ದಿತ್ತು ಹಾಗೆಲ್ಲ. ಸೊ ಆವಾಗ ಈ ಥರ ಟಿ ವಿ ಏನಾದರೂ ಇದ್ದರೆ ಲೈಕ್ ಸ್ವಲ್ಪ ಮೈಂಡನ್ನು ಡೈವರ್ಟ್ ಮಾಡ್ಕೋಬಹುದು ಅಂತ ಹೇಳಿ ಆಲ್ಮೋಸ್ಟ್ ಈಗ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಸಪ್ರೇಟ್ ಇಂಡಿವಿಜುವಲ್ ರೂಮ್ಸ್ಗಳಿಗೆ ಈ ರೀತಿ ಟಿ ವಿಗಳನ್ನು ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನು ಗೊತ್ತಾ, ನಾನಿಲ್ಲಿ ನೋಡಿದ್ದು ಮಣಿಪಾಲಲ್ಲಿ ನಮ್ಗೆ ಈ ಹೋಟೆಲ್ಗೆ ಹೋದರೆ ಮೆನ್ಯೂ ಹೇಗೆ ಕೊಡ್ತಾರೆ ಗೊತ್ತಾ ಗೈಸ್. ಸೊ ಹಾಗೆ ಮೆನ್ಯೂ ಇದೆ, ನಮ್ಗೆ ಏನು ಬೇಕೋ ಫುಡ್ಡು ಅದು ರೂಮ್ಗೆ ತರಿಸ್ಕೋಬೋದು. ಸೊ ಬಟ್ ಪೇಷಂಟ್ಸ್ಗೆಲ್ಲನೂ ಇನ್ಕ್ಲೂಡಿಂಗ್ ಫುಡ್ಡೂ ಅವರೇ ಕೊಡ್ತಾರೆ. ನಾವೆಲ್ಲ ಏನೋ ಆರ್ಡ್ರ್ ಮಾಡಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅವರೇ ಇನ್ಕ್ಲೂಡ್ ಮೀಲ್ಸು, ಸ್ನ್ಯಾಕ್ಸು, ಲಂಚು, ಬ್ರೇಕ್ಫಾಸ್ಟು ಎಲ್ಲವನ್ನು ಕೊಡ್ತಾರೆ. ಸೊ ಇನ್ನು ನಾವು ಹೋಗಿ ತುಂಬ ಹೊತ್ತೆ ಅಲ್ಲಿ ಇದ್ವಲ್ಲ, ಆಮೇಲೆ ಅಣ್ಣಂಗೂ ಬೇಜಾರಾಗಬಾರ್ದು ಅಂತ ಹೇಳಿ ಲೈಕ್ ಇವತ್ತು ಡಿಸ್ಚಾರ್ಜ್ ಅಲ್ವಾ. ಸೊ ನಾವು ಹೋಗ್ಬಿಟ್ರೆ ಪಾಪ ಅವ್ರಿಗೂ ಬೇಜಾರಾಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ನಾವು ಹೋಗಿದ್ದು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಹೋಗಿದ್ದು. ಈವ್ನಿಂಗ್ 6 o'clockವರೆಗೂ ಅಲ್ಲೇ ಇದ್ವಿ. ಸೊ ಇನ್ನು ಹಾಸ್ಪಿಟಲಲ್ಲಿ ಏನು ಮಾಡೋಕ್ಕಾಗತ್ತೆ. ಸೊ ನಮ್ಮ ಪಕ್ಕದ ವಾರ್ಡಲ್ಲಿ ಒಂದು ಪುಟಾಣಿ ಪಾಪು ಅಡ್ಮಿಟ್ ಆಗಿತ್ತು. ಸೊ ಇನ್ನು ಕುತ್ಕೊಂಡು ನನಗೂ ಬೋರ್ ಆಗ್ತಾಯಿತ್ತು. ಅಣ್ಣನೂ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು, ಮಲಗಿದ್ರು. ಸೊ ಅವಾಗ ನಾನು ಆ ಮಗುಗೆ ಏನಾದರೂ ಈ ಥರ ಏನಂತೀವಿ ಪೇಪರ್ ಕ್ರಾಫ್ಟ್ ಏನಾದರೂ ಮಾಡಿಕೊಡೋಣ ಅಂತ. ಬಟ್ ಅಲ್ಲಿ ಪೇಪರ್ಸ್ ಇರಲಿಲ್ಲ. ಇದು ಮಾಡ್ತಾ ಇರೋದು ನಾನು ಟಿಶ್ಯೂ ಪೇಪರಲ್ಲಿ. ಸೊ ನಮ್ಮ ಅಣ್ಣಂಗೆ ಅದು ಕಿಟ್ ಅಂತ ಕೊಟ್ಟಿರ್ತಾರಲ್ವಾ, ಬೆಳಗ್ಗೆಗೆ ಬ್ರಷ್ ಮಾಡಲಿಕ್ಕೆ ಆಯಿಲ್, ಸೀರಮು, ಸ್ನಾನಕ್ಕೆ ಅದೆಲ್ಲನೂ. ಸೊ ಅದರಲ್ಲಿ ಟಿಶ್ಯೂಸ್ ಎಲ್ಲ ಜಾಸ್ತಿ ಕೊಟ್ಟಿದ್ದರು. ಸರಿ ಇನ್ನೇನು ಮಾಡೋದು, ಕೂತಿದ್ದೀನಿ, ಅಣ್ಣ ಮಲಗಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಅರಿಶಿನ ಕುಂಕುಮ ಬಟ್ಲು ಅಂತ ಹೇಳ್ತೀವಿ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಒಂದರಲ್ಲಿ ಅರಿಶಿನ, ಒಂದರಲ್ಲಿ ಕುಂಕುಮ, ಅಕ್ಷತೆ ಕಾಳು, ಗಂಧ ಎಲ್ಲ ಇಟ್ಕೊಳ್ಳೋಕ್ಕೆ. ಆಮೇಲೆ ಇದ್ರ ಜೊತೆಗೆ ಬೋಟು ಸಹ ಮಾಡಿ ಆ ಪುಟಾಣಿ ಪಾಪುಗೆ ಕೊಟ್ಟು ಬಂದೆ ಆಟ ಆಡ್ಕೊ ಅಂತ ಹೇಳಿ. ಅಲ್ಲಿರೋರೆಲ್ಲ ಇಂಗ್ಲೀಷೇ ಮಾತಾಡೋದು ಗೊತ್ತಾ ಸಕ್ಕದಾಗಿ. ಅವ್ರ ಜೊತೆಗೆ ನನ್ನ ಮಗನೂ ಅವ್ರ ಜೊತೆಗೆ. ಆಮೇಲೆ ನೋಡ್ತಾ 4 ಗಂಟೆ ಆಗೇ ಹೋಯಿತು. ಸೊ ಅಣ್ಣಂಗೆ ಹಾಲು ತೊಗೊಂಬಂದು ಕೊಟ್ಟಿದ್ರು. ಸ್ನ್ಯಾಕ್ಸ್ ಎಲ್ಲ ಅವರೇ ಕೊಡ್ತಾರೆ, ಅದನ್ನು ತೋರಿಸ್ತೀನಿ, ನಾನು ವಿಡಿಯೋ ಮಾಡಿದ್ದೀನಿ, ಶೇರ್ ಮಾಡ್ತೀನಿ. ಈಗ ನಮಗೆ ಅಂತ ಹೇಳಿ ನನಗೆ ಹಾಸ್ಪಿಟಲ್ಗೆ ಹೋದರೆ ಗೈಸ್, ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗೂ ಅಷ್ಟೇ ನಂಗೆ ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ತಾ ಇರುತ್ತೆ. ಇವನ್ ನನಗೆ ಅಲ್ಲೂ ಹಾಗೆ ಅನ್ನಿಸ್ತು ರೀ, ಯಾವಾಗ ಮನೆಗೆ ಹೋಗೋದು, ನಂಗೆ ಆಗ್ತಾಯಿಲ್ಲ ಅನ್ನೋ ಥರ. ಆಮೇಲೆ ತುಂಬ ತಲೆನೋಯ್ತಾ ಇತ್ತು ನನಗೆ.
ಅದಕ್ಕೆ ಕಾಫಿ ಒಂದು ಟೀ ತರಿಸಿದ್ವಿ. ಸೊ ಅಮ್ಮ ಕಾಫಿ ಕುಡಿತಾರೆ, ಟೀ ಕುಡಿಯೋದಿಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಅಣ್ಣಂಗೂ ಕೊಡೋಣ ಅಂತ ಹೇಳಿ. ಆ್ಯಕ್ಚುಲಿ ಅವರು ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಂಬಂದು ಕೊಡ್ತಾರೆ, ಬಟ್ ನಾವು ಆರ್ಡ್ರ್ ಮಾಡಿದ್ದು 4 o'clock ಅಲ್ವಾ, ಮೇ ಬಿ ಅವ್ರು 4:30 ಹಂಗೆ ಕೊಡ್ಬೋದು ಅಂತ ಹೇಳಿ ಅಣ್ಣಂಗೆ ಅವಾಗ ತಾನೇ ಕಾಫಿ ಕೊಟ್ಟೆ. ಅಷ್ಟೊತ್ತಿಗೆ ನೆಕ್ಸ್ಟ್ ನಮ್ಮ ಅಣ್ಣಂದೇ ಸ್ನ್ಯಾಕ್ಸ್ ಟೈಮ್ ಬಂತು. ಸೊ ಅವ್ರು ತೊಗೊಂಬಂದು ಕೊಟ್ಟರು. ಏನು ತಂದು ಕೊಟ್ಟರು ಅದು ಎಲ್ಲನೂ ಶೇರ್ ಮಾಡ್ತೀನಿ. ಆಮೇಲೆ ಇಲ್ಲೆಲ್ಲ ನಾನು ಕಾಫಿ ಮತ್ತು ಟೀಗೆಲ್ಲ ಶುಗರ್ ಅವೆಲ್ಲ ಹಾಕೋದಿಲ್ಲ, ನಾವೇ ಶುಗರ್ ಪ್ಯಾಕೆಟ್ಗಳನ್ನು ಕೊಟ್ಟಿರ್ತಾರೆ ಹಾಕ್ಕೋಬೇಕು, ಆಮೇಲೆ ಸ್ಟಿಕ್ ಕೊಟ್ಟಿರ್ತಾರೆ ಕಲಿಸ್ಕೊಂಡು ಕುಡಿಬೇಕು. ನಂಗೆ ಈ ಥರ ಟೀ ಕಾಫಿ ನಿಜ ಇಷ್ಟ ಆಗಲ್ಲ. ಅದೇ ಮನೇಲಿ ಅಥವಾ ಹೋಟೆಲಲ್ಲಿ ನೀಟಾಗಿ ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಈ ಥರ ಸಕ್ಕರೆ ಹಾಕೊಂಡು ಕುಡಿಯೋ ಕಾಫಿ ನಂಗೆ ನಿಜ ಇಷ್ಟ ಆಗೋದಿಲ್ಲ. ಸೊ ನನ್ನ ಕ್ಯಾಟಗರಿಲಿ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ಇನ್ನು ಅಣ್ಣಂಗೂ ಸ್ನ್ಯಾಕ್ಸ್ ಬರುತ್ತೆ, ಅದನ್ನು ನೋಡ್ತಾ ಹೋಗಿ ಏನು ಸ್ನ್ಯಾಕ್ಸ್ ಅಂತ ಹೇಳಿ ಶೇರ್ ಮಾಡ್ತೀನಿ. ಆ್ಯಂಡ್ ಈಗ ಮೆಡಿಕಲ್ ಬಗ್ಗೆ, ಇವಾಗ ಅಣ್ಣಂಗೆ ಏನಾಗಿದೆ, ಯಾಕೆ ಅಡ್ಮಿಟ್ ಮಾಡಿದ್ದಾರೆ, ಸರ್ಜರಿ ಯಾಕಾಯಿತು, ಇದ್ರ ಬಗ್ಗೆ ಈಗ ಶೇರ್ ಮಾಡ್ತೀನಿ. ಸೊ ಏನಂತಂದರೆ ಕೆಲವೊಬ್ಬರಿಗೆ ಮೂಗಲ್ಲಿ ಕೆಟ್ಟ ಮಾಂಸ ಅಂತ ಬೆಳೆದ್ಬಿಡುತ್ತೆ. ಆಮೇಲೆ ಈ ಡೆಸ್ಟಲ್ಲೆಲ್ಲ ಜಾಸ್ತಿ ಓಡಾಡ್ತಿರಲ್ಲ ಗೈಸ್, ಡೆಫಿನೆಟ್ಲಿ ಈ ವಿಡಿಯೋನ ಹೆಣ್ಮಕ್ಳು ನೋಡ್ತಾ ಇದ್ದರೆ ನಿಮ್ಮ ಗಂಡಂದ್ರಿಗೆ ಹೇಳಿ. ಸೊ ಗಾಡೀಲೆಲ್ಲ ಓಡಾಡ್ತಿರ್ತಾರೆ, ಆದಷ್ಟು ಮಾಸ್ಕ್ ಹಾಕ್ಕೊಂಡು ಧೂಳು ಒಳಗಡೆ ಹೋಗದೆ ಇರೋ ಥರ ಕಂಟ್ರೋಲ್ ಮಾಡಿ. ಕಂಪ್ಲೀಟ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಮೂಗಲ್ಲಿ ಬೇಡದೇ ಇರೋ ಮಾಂಸ ಬೆಳೆದಿರುತ್ತೆ. ಆ್ಯಂಡ್ ಆಲ್ಸೋ ಈ ಧೂಳಲ್ಲೆಲ್ಲ ಓಡಾಡೋದ್ರಿಂದ ಡೆಸ್ಟ್ ಎಲ್ಲ ಒಳಗಡೆ ಹೋಗಿ 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 ಏನಾಗುತ್ತೆ, ಹಣೆ ಮೇಲೆ ಕೆನ್ನೆ ಹತ್ರ ಎಲ್ಲ ಫಿಲ್ ಆಗಿಬಿಟ್ಟಿರುತ್ತೆ. ಡಾಕ್ಟ್ರ್ ಹೇಳ್ತಾ ಇದ್ದರೆ ರಿಯಲಿ ಅಪ್ಪ ನಂಗೆ ಕೇಳೋಕ್ಕೆ ಆಗಿಲ್ಲ. ಸೊ ಅದು ಒಳಗಡೆ ಎಲ್ಲನೂ ಇವಾಗ ನಾವು ನಾರ್ಮಲಾಗಿ ಮಾಡ್ತೀವಿ ಅಂದರೆ ಎಷ್ಟು ನೋವಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅನಸ್ತಿಷ್ಯ ಕೊಟ್ಟು ಮೂಗಲ್ಲಿರುವಂತಹ ಬೇಡದೇ ಇರುವಂತಹ ಕೊಬ್ಬಿನ ಅಂಶ, ಈ ಡಸ್ಟಿ ಎಲ್ಲ ಹೋಗಿ ಕೂತ್ಬಿಟ್ಟಿರುತ್ತೆ ಗೊತ್ತಾ. ಸೊ ಅದನ್ನ ಎಲ್ಲನೂ ಕೈಯಲ್ಲಿ ಈ ಥರ ಇವಾಗ ಎಲ್ಲ ನೀಟಾಗಿ ಪ್ರೆಸ್ ಮಾಡಿ 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 ಎಲ್ಲ ಆಚೆ ತೆಗೆದ್ರಂತೆ. ಅಣ್ಣ ಹೇಳ್ತಾಯಿದ್ರು ನೀನು ನೆನ್ನೆ ಬರಬೇಕಿತ್ತು ಭಾಗ್ಯ, ಹೆಂಗಿತ್ತು ಗೊತ್ತಾ ಅಂತ. ನಾನು ಹೇಳ್ತಾ ಇದ್ದೆ, ನಾನು ನೆನ್ನೆ ಬಂದಿದ್ರೆ ಪಕ್ಕದಲ್ಲಿ ನನ್ನೊಂದು ಬೆಡ್ ಹಾಕಿ ಅಡ್ಮಿಟ್ ಮಾಡಬೇಕಿತ್ತು, ಸುಮ್ಮನೆ ಇರೋಣ ಅಂತಂದೆ. ಬಿಕಾಸ್ ನಂಗೆ ಸ್ವಲ್ಪ ರಿಯಲಿ ಬ್ಲಡ್ಡು ಈ ಥರದ್ದೆಲ್ಲ ಸ್ವಲ್ಪ ಭಯ. ಇವನ್ ನನ್ನ ಸರ್ಜರಿಗೆ ಹೋದಾಗಲೇ ಅಲ್ಲಿ ಇಂಜೆಕ್ಷನ್ಸ್ ಎಲ್ಲ ನೋಡಿದಾಗ ನೀವು ನಂಬಲ್ಲ ಗೈಸ್, ಡಾಕ್ಟ್ರನ್ನು ಅಣ್ಣ ದಯವಿಟ್ಟು ನನಗೆ ಬೇಡ ಈ ಸರ್ಜರಿ ಎಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಹತ್ಕೊಬಿಟ್ಟಿದ್ದೆ. ಅವಾಗ ಡಾಕ್ಟ್ರು ನಿಜ ವೆರಿ ವೆರಿ ಗುಡ್ ಅಂತ ಹೇಳ್ಬೋದು. ಎಷ್ಟು ನೈಸಾಗಿ ಮಾತಾಡಿ, ಡೋಂಟ್ ವರಿ ಮೇಡಮ್, ಏನೂ ಆಗೋದಿಲ್ಲ, ನೀವು ಅಣ್ಣ ಅಂತ ಕರಿತಾ ಇದ್ದೀರಾ ಅಲ್ವಾ, ಸೊ ನಿಮ್ಮ ಅಣ್ಣನ ಹೆಂಗೆ ಬಿಲೀವ್ ಮಾಡ್ತೀರೋ ಹಂಗೆ ಮಾಡಿ, ಡೋಂಟ್ ವರಿ, ನಿಮಗೇನೂ ಪೇನ್ ಆಗೋದಿಲ್ಲ ಅಂತ ಇಂಜೆಕ್ಷನ್ ಎಲ್ಲ ಹಾಕಿ ನಾನು ಅಲ್ಲಿಗೂ ಅಳ್ತಾನೇ ಇದ್ದೆ. ಆಮೇಲೆ ಡಾಕ್ಟ್ರು ತುಂಬ ಒಳ್ಳೆಯವರು, ನಗ್ನಗ್ತಾ ಮಾತಾಡ್ತಾ ಇದ್ದರು. ಸೊ ಡಾಕ್ಟ್ರಸ್ ಒಬ್ಬರು ಚೆನ್ನಾಗಿದ್ದರೆ ಪೇಷಂಟ್ಸ್ಗಳು ರಿಕವರಿ ಬೇಗ ಆಗುತ್ತೆ. ಸೊ ಕೆಲವೊಬ್ಬರು ಡಾಕ್ಟರ್ಗಳು ಇರ್ತಾರೆ, ಏನೋ ಅವ್ರ ಮನೆಯಿಂದ ತೊಗೊಂಬಂದು ಹಾಕ್ದಾಗೆ ಯಾವಾಗ ನೋಡು ಕಯ ಅಂತಾರೆ. ಅಂಥ ಡಾಕ್ಟರ್ಗಳ ಹತ್ರ ಹೋಗಲೇಬೇಡಿ ಅಂತ ಹೇಳ್ತೀನಿ. ಸೊ ಅಂಥವ್ರ ಹತ್ರ ಹೋಗೋದಕ್ಕಿಂತ ಒಳ್ಳೆ ಡಾಕ್ಟರ್ಗಳು, ಚೆನ್ನಾಗಿರೋ ಡಾಕ್ಟರ್ಸ್ ತುಂಬ ಚೆನ್ನಾಗಿದ್ದಾರೆ. ಸೊ ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ಆ್ಯಕ್ಚುಲಿ ಇದು ENT ಸರ್ಜರಿ. ಸೊ ENT ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನೋಡಿದ್ರಲ್ಲ ಸ್ನ್ಯಾಕ್ಸ್, ಅಣ್ಣಂಗೆ 2 ಬೆಡ್ ರೋಸ್ಟ್, ಅದ್ರ ಕೆಳಗಡೆ ಸ್ವಲ್ಪ ಸ್ಟಫಿಂಗ್ ಎಲ್ಲ ಹಾಕಿದ್ರು. ಆಮೇಲೆ ಹಾಲು. ಸೊ ಇನ್ನು ಹಾಲೆಲ್ಲ ಕುಡಿಯೋಷ್ಟೊತ್ತಿಗೆ ಅವರ ಡಾಕ್ಟರ್ ಇರ್ತಾರಲ್ಲ, ಮೇನ್ ಡಾಕ್ಟರ್, ಅವರ PA ಇವರು, ಅಂದರೆ ಅವ್ರಿಗಿಂತ ಸ್ವಲ್ಪ ಕೆಳಗಡೆ ಇರೋ ಡಾಕ್ಟರ್ ಇವರು. ಸೊ ಇವರೇ ಅಣ್ಣಂಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಡಯಟ್ ಪ್ಲ್ಯಾನ್ ಏನು, ಏನೇನೆಲ್ಲ ತಿನ್ನಬೇಕು, ಏನೇನೆಲ್ಲ ತಿನ್ನಬಾರ್ದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಇದು ENT ಸರ್ಜರಿ ಆಗಿರೋದ್ರಿಂದ ಆದಷ್ಟು ನೀವು ಅಂದರೆ ಲೈಕ್ ಚೂಯಿಂಗ್ ಮಾಡ್ತೀವಲ್ಲ ಆ ಥರ ಫುಡ್ನ ಅವಾಯ್ಡ್ ಮಾಡಬೇಕು. ಆಯಿಲಿ ಫುಡ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ 15 days ಆದಮೇಲೆ ಮತ್ತೆ ಬನ್ನಿ ಚೆಕಪ್ಗೆ ಅಂತ ಹೇಳಿದ್ದಾರೆ. ಗೈಸ್, ಈಗ ನಾನು ಮೆಡಿಕಲ್ ಬಗ್ಗೆ ಒಂದಷ್ಟು ವಿಚಾರ ಹೇಳ್ತೀನಿ ಅಂತಂದರೆ, ಈಗ ಅಟ್ ಪ್ರೆಸೆಂಟು 2020 ಮೇಲೆ ತುಂಬ ಈ ಥರ ಸರ್ಜರಿಗಳು, ಕಾಯಿಲೆಗಳು ಬರ್ತಾ ಇದೆ. ಇದು ಯಾಕಿರಬಹುದು ಅಂತ ನಿಮಗೇನಾದರೂ ಐಡಿಯಾ ಇದೆಯಾ? ಈವನ್ ನನಗೂ ಸರ್ಜರಿ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಗೊತ್ತಾ. ಯಾಕಾಯಿತು? ಕೆಲವೊಬ್ಬರಂತೂ ಇನ್ನೂ ದಾರುಣ, ಅವೆಲ್ಲ ಹೇಳೋಕ್ಕೂ ಭಯ ಆಗುತ್ತೆ. ಓಕೆನಾ? ಯಾಕೆ ಈಗ ಆಗ್ತಾ ಇದೆ? ತುಂಬ ಜನ ಹೇಳ್ತಾರೆ ಕೋವಿಡ್ ಇಂಜೆಕ್ಷನಿಂದ ಈ ರೀತಿ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಅಂತ ಹೇಳಿ. ಆ್ಯಂಡ್ ಅದನ್ನು ನಾನು ಬಿಲೀವ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಕೋವಿಡ್ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕೆ ಮುಂಚೆ ನನ್ನ ಹೆಲ್ತ್ ತುಂಬ ಚೆನ್ನಾಗಿತ್ತು. ಇಂಜೆಕ್ಷನ್ ಹಾಕ್ಸಿದ ಮೇಲೆ ಸರ್ಜರಿ ಆಗೋ ಥರ ಅಂತ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ವೈ
ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇನ್ನು ಮೆಡಿಕಲ್ ಬಗ್ಗೆ ಕೆಲವೊಂದು ಹೇಳಬೇಕು ಅಂತಂದರೆ, ಮೆಡಿಕಲ್ ಮೀನ್ಸ್ ಈ ENT ಆಗಿರಬಹುದು, ಐಸ್ ಆಗಿರ್ಬೋದು, ಆಮೇಲೆ ಇನ್ನೂ ಹಲವಾರು ಹೆಣ್ಮಕ್ಳಿಗೆ ಸೂಕ್ಷ್ಮ ಇದು. ಸೊ ಅದು ಎಲ್ಲನೂ ನಾವು ಎಷ್ಟು ಸೇಫ್ಟಿಯಾಗಿ ನೋಡ್ಕೋತೀವೋ ಅಷ್ಟು ನಮಗೆ ಒಳ್ಳೆಯದು. ENT ಡಾಕ್ಟರ್ಗಳು ಈಗಂತೂ ಮೊದಲೆಲ್ಲ ಹಲ್ಲಿನ ಡಾಕ್ಟ್ರ್ ಹೆಂಗೆ ಸಿಗ್ತಾ ಇದ್ರಲ್ಲ ಹಂಗೆ ಸಿಗ್ತಾರೆ ಗೈಸ್. ಅಂದರೆ ENT ಪ್ರಾಬ್ಲಮ್ಸ್ ಅಷ್ಟು ದೊಡ್ಡದು ಆಗ್ತಾ ಇದೆ ಅಂತ ಲೆಕ್ಕ. ಸೊ ಮೆಡಿಕಲಲ್ಲಿ ನಾವು ತುಂಬಾ ಎಷ್ಟು ಕೇರ್ಫುಲ್ ಆಗಿರ್ತೀರೋ ಆದಷ್ಟು ಎಲ್ಲರೂ ಲೈಫ್ ಇನ್ಶೂರೆನ್ಸ್ನ ಅಂದರೆ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ಈ ಥರ ಹಾಸ್ಪಿಟಲ್ಸ್ ಆದಾಗ ತುಂಬ ಯೂಸ್ ಆಗುತ್ತೆ. ಇಲ್ಲ ಅಂದರೆ ಲಕ್ಷ ಗಟ್ಟಲೆ ಕಟ್ಟಬೇಕಾಗತ್ತೆ. ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ಆಮೇಲೆ ಆದಷ್ಟು ನಿಮಗೆ ಮೂಗಲ್ಲಿ ಉಸಿರಾಡೋಕ್ಕೆ ಆಗ್ತಾ ಇಲ್ಲ, ಬಾಯಲ್ಲಿ ಉಸಿರಾಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ನೀವು ಸೆಕೆಂಡ್ ಥಾಟೇ ತೊಗೋಬೇಡಿ, ಫಸ್ಟ್ ಹೋಗಿ ENT ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಸೊ ಜಾಸ್ತಿ ಆಗಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಇದ್ದಾಗಲೇ ಮೆಡಿಸನಲ್ಲಿ ಏನು ಕ್ಯೂರ್ ಮಾಡ್ಕೋಬೋದು ಅದನ್ನು ನೋಡಿ, ಓಕೆನಾ. ಸೊ ಇವೆರಡು ದ ಮೇನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಾಯಂಕಾಲ ಆಲ್ಮೋಸ್ಟ್ ನಾವು ಬಂದಿದ್ದೆ ಮಧ್ಯಾಹ್ನ ಅಲ್ವಾ, ಲಂಚ್ ಮುಗಿಸ್ಕೊಂಡು ಬಂದಿದ್ವಿ ಪರ್ಯಂತನಿಗೆ ಅಂತ ಹೇಳಿ. ಇವಾಗ ಇಲ್ಲಿ ಸ್ನ್ಯಾಕ್ಸನ್ನು ತರಿಸಿದ್ದೀನಿ. ಸೊ ಪರ್ಯಂತಂಗೆ ಬ್ರೆಡ್ ಆಮ್ಲೆಟ್ ತರಿಸಿದ್ದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹೆಂಗೆ ಮಾಡ್ತೀವೋ ಹಾಗೆ ಮಾಡಿದರು. ಸೊ ಇನ್ನು ಆಲ್ಮೋಸ್ಟ್ ಡಿಸ್ಚಾರ್ಜ್ ಅಂತೂ ಕನ್ಫರ್ಮ್ ಆಗಿತ್ತು. ಸೊ ಎಲ್ಲ ಅಪ್ಲಿಕೇಶನ್ ಫಾರ್ಮ್ಸ್ ಅವೆಲ್ಲ ರೆಡಿ ಮಾಡಿಸಿ, ಇನ್ನೇನು ಸಮ್ಮರಿ ಒಂದು ರೆಡಿ ಆಗ್ತಾಯಿತ್ತು. ಸೊ ಸರಿ ಇವರು ಸಮ್ಮರಿ ತೊಗೊಂಡು ಹೊರಡ್ತಾರಲ್ವ, ನಮಗೂ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೊರಟು ಬಂದ್ವಿ. ಆ್ಯಂಡ್ ಹಾಸ್ಪಿಟಲ್ ಅಂತ ಅಂದ್ರೇ ಗೈಸ್ ತುಂಬಾ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಹಾಸ್ಪಿಟಲ್ಸ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಎನ್ಶೋರ್ ದಟ್ ಫೈನಾನ್ಷಿಯಲಿ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡೇ ಹೋಗಿ. ಯಾಕಂದರೆ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಇಷ್ಟರಲ್ಲೇ ವಾಪಸ್ ಬರ್ತೀವಿ, ಇಷ್ಟರಲ್ಲೇ ಮುಗಿಯುತ್ತೆ ಅನ್ನೋದು ತುಂಬ ದೊಡ್ಡ ತಪ್ಪು. ಬಿಕಾಸ್ ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ, ಅಲ್ಲಿ ಇನ್ನೇನೋ ಆಗೋ ಚಾನ್ಸಸ್ಗಳು ಇರ್ತವೆ. ಸೊ ಆದಷ್ಟು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ, ಹೆಲ್ತ್ ಬಗ್ಗೆ ಗಮನ ಕೊಡಿ, ಓಕೆನಾ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಸೊ ಮುಗಿಸ್ಕೊಂಡು ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ.